ನಮಸ್ಕಾರ. ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ಎಂಥ ತಿನ್ಲಿಲ್ದರು ತಿಂತಾರೆ ನೋಡ್ರಿ, ಅಷ್ಟು ಮಸ್ತಾಗಿರ್ತೈತಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಈ ಥರ ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಳ್ಳಿ. 4 ಹಾಗಲಕಾಯಿ ತೊಗೊಂಡಿದ್ರಿ. 4 ಹಾಗಲಕಾಯಿ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನೋಡ್ರಿ, ನಾನು 1 ಸ್ಪೂನು ಉಪ್ಪು ಹಾಕಕತ್ತೀನಿ. ನೋಡ್ರಿ ಹಾಗಲಕಾಯಿ ಮುಳುಗಷ್ಟು ನೀರು ಹಾಕ್ಯಬೇಕ್ರಿ. ನೀರು ಹಾಕ್ಯಂಡು ಚೆನ್ನಾಗಿ 3 ಸಲ ತೊಳಿಬೇಕು. ನೋಡ್ರಿ ಈ ಥರ ಕೈಲಿ ಬ್ರಷ್ ಮಾಡಿ 3 ಸಲ ತೊಳ್ಕೊಬೇಕ್ರಿ ನೀರು ಹಾಕಿ. ನೋಡ್ರಿ ಇದೇ ಥರ 3 ಸಲ ತೊಳ್ಕೊಂಬರ್ತೇನೆ. ನೋಡ್ರಿ 3 ಸಲ ತೊಳ್ಕೊಂಬಂದ. ನೋಡ್ರಿ ಅಂದ್ರೆ ಧೂಳನೂ ಹೋಗತ್ರಿ, ಒಂದು ಸ್ವಲ್ಪ ಕೈನೂ ಹೋಗೈತಿ. ನೋಡ್ರಿ ಕಡಾಯಿ ಇಟ್ಕೊಂಡಿ ಹುರ್ಕೋಬೇಕು. ನೋಡ್ರಿ ಫಸ್ಟಿಗೆ ಒಂದು ಸ್ವಲ್ಪ ಉರಿ ಜಾಸ್ತಿ ಇಟ್ಟ ಹುರ್ಕೋಬೇಕ್ರಿ. ಬೆಂದ ಹಾಗಲಕಾಯಿ ಒಂದು ಸ್ವಲ್ಪ ಅಡಿಗೆ ಉಪಯೋಗ ಮಾಡ್ತಾವಲ್ರಿ, ಆ ಎಣ್ಣೆ ಹಾಕ್ಯಂತಾನೆ. ನೋಡ್ರಿ ಎಣ್ಣೆ ಹಾಕಿ ಈ ಥರ ಕೈ ಆಡ್ಕೊಂತ ಹುರಿಬೇಕ್ರಿ. ನೋಡ್ರಿ ಇವು ರೆಡಿ ಆಗ್ಯಾವ. ಈಗ ಒಗ್ಗರಣೆ ಕೊಡೋದಾಗಂತ ನೋಡೋಣ. ನೋಡ್ರಿ ಈ ಒಗ್ಗರಣೆ ಕೊಡಕ್ಕೆ ಕಡಾಯಿ ಇಟ್ಕೊಳ್ಳೋಣ. ನೋಡ್ರಿ ಈಗ ಎಣ್ಣೆ ಹಾಕ್ಯಂತ. ನೋಡ್ರಿ ಸ್ವಲ್ಪ ಎಣ್ಣೆ ಆದ್ರೆ ಸಾಕ್ರಿ, ಹುರಿಯೋ ಮುಂದೆ ಎಣ್ಣೆ ಹಾಕಿರ್ತೀವಿ, ಸ್ವಲ್ಪ ಆದ್ರೆ ಸಾಕು. ನೋಡ್ರಿ ಈಗ ಕರಿಬೇವು ಹಾಕ್ಯಂತ. ನೋಡ್ರಿ ಎಣ್ಣೆ ಕಾದತ್ರಿ, ಕರಿಬೇವು ನೋಡ್ರಿ. ಈಗ ಈರುಳ್ಳಿ ಹಾಕ್ಯಂತ. ನೋಡ್ರಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತ. ನೋಡ್ರಿ ಒಂದು ಅರ್ಧ ಸ್ಪೂನ್ ಐತೆ ನೋಡ್ರಿ ಅದು ಉಪ್ಪು. ಹಾಕಿದ್ರೆ ಈರುಳ್ಳಿ ಲಘು ಫ್ರೈ ಹಾಕೋ. ನೋಡ್ರಿ ಈಗ ಈರುಳ್ಳಿ ಫ್ರೈ ಆಗ್ಯಾವು. ಈಗ ಅರ್ಶಿನ ಪುಡಿ ಹಾಕ್ಯಂತ. ನೋಡ್ರಿ ನಮಗೆ ಕಲರ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಅರ್ಶಿನ ಪುಡಿ ಹಾಕ್ಯಂತ. 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಯಂತ. ನೋಡ್ರಿ ಗುರ ಪುಡಿ ಹಾಕ್ಯಂತ. ನೋಡ್ರಿ ಗುರ ಪುಡಿ ಮಾಡಿರ್ತಾವಲ್ರಿ, ಮನೆ ಮಾಡಿಟ್ಕೊಂಡಿರ್ತೀವಿ, ಅದು ಹಾಕ್ಯಂತ. ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಯಂತ. ನೋಡ್ರಿ ಇಷ್ಟು ಬೆಲ್ಲ ತೊಗೊಂಡು. ನೋಡ್ರಿ ನಿಮಗೆ ಒಂದು ಸ್ವಲ್ಪ ಇಷ್ಟ ಅನ್ಸಿದ್ರಿ ಜಾಸ್ತಿ ತೊಗೋಬೇಕ್ರಿ ಬೆಲ್ಲನ. ಚೋಳಿ ರೆಡಿ ಮಾಡಿ ಇಟ್ಕೊಂಡ್ರಿ, ರಸ ಹಾಕ್ಯಂತ. ನೋಡ್ರಿ ನೀಟಾಗ ಮಿಕ್ಸ್ ಮಾಡ್ಕೊಂಡ್ರಿ. ಫ್ರೈ ಮಾಡಿಟ್ಟವಲ್ರಿ ಹಾಗಲಕಾಯಿ ಹಾಕ್ಯಂತ. ನೋಡ್ರಿ ಕೊಬ್ಬರಿನ ತುರಿದಿಟ್ಕೊಂಡ್ರಿ, ಕೊಬ್ಬರಿ ಹಾಕ್ಯಂತ. ನೋಡ್ರಿ ಕೊಬ್ಬರಿ ಈ ಥರ ಕೊಬ್ಬರಿ ಹಾಕಿದ್ರೆ ಪಲ್ಯ ಭಾರಿ ಟೇಸ್ಟ್ ಆಕೈತೆ. ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತ. ನೋಡ್ರಿ ಸವಾನಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ನೋಡ್ರಿ ಒಂದು ಹನಿ ನೀರು ಹಾಕ್ಯಂತ. ನೋಡ್ರಿ ಈ ಹುಂಚಿ ರಸ ಹಿಂಡಿರ್ತಾವಲ್ರಿ, ನೀರೇನು ಭಾಳ ಹಾಕ್ಬಾರ್ದ್ರಿ ಹಾಗಲಕಾಯಿ ಪಲ್ಯಕ್ಕೆ, ಸ್ವಲ್ಪ ಆದ್ರೆ ಸಾಕು. ನೋಡ್ರಿ ಒಂದು ಸ್ವಲ್ಪ ಉರಿ ಸಣ್ಣ ಇಟ್ಟು ಬೇಯಕ್ಕೆ ಕೈ ಬಿಡ್ಬೇಕ್ರಿ, ಅಂದ್ರೆ ಸೂಪರಾಗಿ ಪಲ್ಯ ರೆಡಿ ಆಕೈತೆ. ನೋಡ್ರಿ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಾಕ್ಬಿಟ್ಟಿದ್ರಿ, ಬೆಂದೈತೆ. ನೋಡ್ರಿ ನೀರು ಜಾಸ್ತಿ ಇರಬಾರ್ದು. ನೀರು ಜಾಸ್ತಿ ಇದ್ರೆ ಕೈ ಆಕೈತಿ, ಉಣ್ಣಕ್ಕೆ ಇಷ್ಟಪಡಲ್ಲ. ಈ ಥರ ಒಂದು ಸ್ವಲ್ಪ ಗಟ್ಟಿ ಇರ್ಬೇಕು. ನೋಡ್ರಿ ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾನು ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ. ಮತ್ತು ನಿಮಗೆ ಬೇರೆ ಯಾವ್ದಾರ ಅಡುಗೆ, ಬೇರೆ ಥರ ಯಾವ್ದಾರ ಅಡುಗೆ ಬೇಕಂದ್ರೆ ಕಮೆಂಟ್ ಹಾಕಿರಿ. ಆ ಥರ ಅಡುಗೆನ ಮಾಡಿ ತೋರಿಸ್ತೀನಿ.